ಕಲಬುರಗಿ ಜಿಲ್ಲೆಯಲ್ಲಿಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಲಬುರಗಿ ಜಿಲ್ಲಾ ಘಟಕ ಹಾಗೂ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಸಹಯೋಗದೊಂದಿಗೆ ಪತ್ರಕರ್ತರ ಹೃದಯ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಯಿತು. ಚಿಕಿತ್ಸೆ ಅನ್ನೋಕ್ಕಾಗಲ್ಲ, ಇದು ತಪಾಸಣೆ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದಂಥ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬಾ ಅವರೇ, ಹಿರಿಯರಾಗಿರ್ತಕ್ಕಂಥ ಬಸವೇಶ್ವರೇ, ಕದಮ್ ಅವರೇ ಮತ್ತು ಎಲ್ಲ ಹಿರಿಯ ಪತ್ರಕರ್ತರಿದ್ದಾರೆ. ಎಲ್ಲ ಬಹಳ ವರ್ಷದಿಂದ ಅವೆಲ್ಲ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ವಿ. ನಾವು ಈಗ ನಮಗೂ 25 ವರ್ಷ ಆಯಿತು. ನಾನು ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿ 2000 ಇಸ್ವಿಯಲ್ಲಿ ಆಯ್ಕೆ ಆಗಿದ್ದೆ. ಈಗ 25 ವರ್ಷ. 25 ವರ್ಷದ ಈ ಒಂದು ಪ್ರಯಾಣದಲ್ಲಿ ನಾವೆಲ್ಲ ಪತ್ರಕರ್ತರು ಭಾಳ ಸಹಕಾರ ಬೆಂಬಲ ನೀಡಿದ್ದೀವಿ. ಅದಕ್ಕೆ ಮೊದಲೇ ಧನ್ಯವಾದಗಳು. ಯಾಕಂದರೆ ನೀವೆಲ್ಲ ಇಷ್ಟು ವರ್ಷಗಳಿಂದ ನೀವು ಜನರ ಬಗ್ಗೆ, ಸಮಾಜದ ಬಗ್ಗೆ ಕಾಳಜಿ ವಹಿಸಿದ್ರಿ. ನಿಮ್ಮ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತ ಹೇಳಿ ಇವತ್ತು ನಿಮಗೆ ಇದು ತಪಾಸಣಾ ಶಿಬಿರವನ್ನು ಭಯ ಪಡೋದಿಲ್ಲ. ಎಲ್ಲವೂ ಏನೋ ಆಗ್ತಲ್ಲ, ಚೆಕಪ್ ಮಾಡ್ಕೊಳ್ಳೋದು ಈಗಾಗಲೇ ಅವಕಾಶ ಹೇಳಿದ್ದಾರೆ. ಈ ವೀಕ್ನಿಂದಲೇ ಎವ್ರಿ ವೀಕ್ 50 ಜನ ಆಗುತ್ತೆ. ಸೊ ಆಲ್ರೆಡಿ ಶಾಂತಪ್ಪ ಸರ್ ನಮ್ಮ ಡೈರೆಕ್ಟರ್ ಮಾತಾಡಿದ್ದಾರೆ. ಸೊ ಈ ವೀಕಿಂದ ಸ್ಟಾರ್ಟ್ 2 ಡೇಸ್, ಸ್ಯಾಟರ್ಡೆ ಮತ್ತು ಸಂಡೇ. ನಮ್ಮ ಕಲಬುರಗಿ ಜಿಲ್ಲೆಯ ಸಂಘದ ಸುಮಾರು 600 ಸದಸ್ಯರ ಲಾಭವನ್ನು ಪಡೆದಿದ್ದಾರೆ. ಅಂದರೆ ಒಂದೇ ಸಲಕ್ಕೆ ಏಕಕಾಲಕ್ಕೆ ಎಲ್ಲರ ಆರೋಗ್ಯ ತಪಾಸಣೆ ಮಾಡೋದಾಗುತ್ತಿಲ್ಲ, ಅದನ್ನು ಹಂತವಾಗಿ ಪ್ರತಿ ಶನಿವಾರ ಮತ್ತು ಭಾನುವಾರ ಮಾಡ್ತೀವಿ ಅಂತ ವಿವೇಶ್ ಪಾಟೀಲ್ ಸರ್ ಅವರು ಹೇಳಿದರು. ಅಂದರೆ ಇದು ಇವತ್ತು ಇಲ್ಲಿ ಸಾಂಕೇತಿಕವಾಗಿ ಚಾಲನೆ ಕೊಡುವುದರ ಮೂಲಕ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಜಯದೇವ ಆಸ್ಪತ್ರೆಯಲ್ಲೇ ಪತ್ರಕರ್ತರ ಹೃದಯ ತಪಾಸಣೆ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ನಾವೆಲ್ಲರೂ ಪಾಲ್ಗೊಳ್ಬೇಕು. ಪ್ರತಿ ಶನಿವಾರ ನಾವು ಇಷ್ಟೊಂದು ಪಟ್ಟಿಯನ್ನು ಕೊಡ್ತೀವಿ. ಆ ಪಟ್ಟಿಯ ಪ್ರಕಾರ ಸಂಪಾದಕರು ಪತ್ರಕರ್ತರೆಲ್ಲರೂ ಆರೋಗ್ಯವನ್ನು ತಪಾಸಣೆ ಮಾಡಿಸಿಕೊಳ್ಬೇಕಂತ ತಿಳ್ಕೊಳ್ತಾ, ಒಂದು ಜೊತೆಗೆ ಶಿವಪ್ರಕಾಶ್ ಪಾಟೀಲ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಕಲಬುರಗಿಯ ಒಬ್ಬ ಶಾಸಕರಾಗಿ, ಸಚಿವರಾಗಿ ಭಾಳ ಮಾದರಿಯ ಕೆಲಸಗಳನ್ನು ಇವತ್ತು ಶಿವಪ್ರಕಾಶ್ ಪಾಟೀಲ್ ಅವರು ಮಾಡ್ಕೊಂಡು ಬರ್ತಾರೆ.